ಸರ್ ಸಡನ್ಲಿ ಆರೋಪಗಳು ಬರೋದು ಸಹಜ. ಸಮ್ ಟೈಮ್ಸ್ ಸಿಚುವೇಶನ್ಸ್ ಬರುತ್ತೆ. ಸಿಚುವೇಶನ್ ಬಂದಾಗ ಫೇಸ್ ಮಾಡ್ಲೇಬೇಕು. ಜ್ವರ ಬಂದಾಗ ಗುಳಿಗೆ ತಗೋಬೇಕು. ಬರ್ತಿರುತ್ತಾ ಕಾಲ್ಸ್ ನೈಟ್ ಅಲ್ಲಿ? ನಿನ್ನೆ ರಾತ್ರಿ 11:00 ಬಂದಿದೆ. ನಾನು ಮೋಸ್ಟ್ ಆಫ್ ದ ಟೈಮ್ ಓನ್ಲಿ ಇಫ್ ಐ ಆಮ್ ನಾಟ್ ಬಿಸಿ ನಾನು ಫೋನ್ ಎತ್ತಲ್ಲ. ರಾತ್ರಿ ಆದ್ರೆ ಮದ್ಯ ವ್ಯಸನ ಮಾಡದೇ ಇರೋದು, ಸಗಲತ್ ಕುಡಿಬೋದು ಅಂತ ಅರ್ಥ. ಎನಿ ರಾಂಗ್ ಹ್ಯಾಬಿಟ್ಸ್ ಆಲ್ವೇಸ್ ಇಂಪ್ಯಾಕ್ಟ್ ಆಗುತ್ತೆ. ಹೆಲ್ತ್ ಮೇಲೆ ಅಂತ ಇಂಪ್ಯಾಕ್ಟ್ ಆಗುತ್ತೆ. ಚೂಯಿಂಗ್ ಟೊಬ್ಯಾಕೋ ಇರ್ಬೋದು. ಲಾಸ್ಟ್ 20 years ಬ್ಯಾಕ್ ಇರತಕ್ಕಂತ ಪೊಲಿಟಿಕಲ್ ಸಿನಾರಿಯೋ ಈಗಿಲ್ಲ. ಸರ್ ಸಡನ್ಲಿ ಆರೋಪಗಳು ಬರೋದು ಸಹಜ. ಪೊಲಿಟಿಷಿಯನ್ ಅಂದ್ಮೇಲೆ ಇಟ್ ಇಸ್ ಕಾಮನ್. ನೀವು ಹೇಗೆ ಫೇಸ್ ಮಾಡ್ತೀರಿ ಅದನ್ನ ಅಂತ? ಇಟ್ಸ್ ಡಿಫಿಕಲ್ಟ್ ಸಮಟೈಮ್ಸ್. ಎಂಬ್ರಾಸಿಂಗ್ ಸಿಚುವೇಶನ್ ಇದೆ. ಬಿಫೋರ್ ಯು ಟೆಲ್ ದ ಟ್ರೂತ್ ಸಮಟೈಮ್ಸ್ ಟುಡೇ ಮೀಡಿಯಾ ಇಸ್ ಸೋ ಫಾಸ್ಟ್. ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಬಹಳಷ್ಟು ಸಲಿ ಅದೇನು ಉದ್ದೇಶಪೂರ್ವಕವಾಗಿ ಅಂತಲ್ಲ, ಸೋ ಮೆನಿ ಇನ್ಸಿಡೆಂಟ್ಸ್ ಹ್ಯಾವ್ ಹ್ಯಾಪನ್ ಇನ್ ಮೈ ಲೈಫ್ ಆಲ್ಸೋ ವಿಚ್ ಐ ರಿಯಲಿ ಡೋಂಟ್ ವಾಂಟ್ ಟು ಟೆಲ್. ಆಗಿದೆ ಅಂತವು ಬಹಳಷ್ಟು ಜನಕ್ಕೆ ಆಗುತ್ತೆ. ದೊಡ್ಡ ಲೀಡರ್ಗಳು ಕೂಡ ಆಗಿದೆ. You have to face it. That's how this public life is all about. Life itself, it's not being in one public life. Sometimes situations ಬರುತ್ತೆ. ಸಿಚುವೇಶನ್ ಬಂದಾಗ ಫೇಸ್ ಮಾಡ್ಲೇಬೇಕು. ಜ್ವರ ಬಂದಾಗ ಗುಳಿಗೆ ತಗೋಬೇಕು. ಕರೆಕ್ಟ್. ಆ ಥರ you have to face it. ಓಕೆ ಸರ್, ಯಾವ ಪೊಲಿಟಿಷಿಯನ್ಗೂ ಕೂಡ ರಾತ್ರಿ 7 ಗಂಟೆ 8 ಗಂಟೆ ಆದ್ಮೇಲೆ ಕಾಲ್ ಮಾಡೋದಕ್ಕೆ ಒಂಚೂರು ಜನ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಬಟ್ ಯು ಆರ್ ನಾಟ್ ಲೈಕ್ ದಟ್. ಯು ಆರ್ ಎ ಟೀ ಟೋಟ್ಲರ್ ಇಫ್ ಐ ಆಮ್ ನಾಟ್ ರಾಂಗ್. ಸೊ ಬರ್ತಿರುತ್ತಾ ಕಾಲ್ಸ್ ನೈಟ್ ಅಲ್ಲಿ? ನಿನ್ನೆ ರಾತ್ರಿ 11:00 ಬಂದಿದೆ. ಹಾ ಸರ್, ನಮಗೆ ಟ್ರಾನ್ಸ್ಫಾರ್ಮರ್ ಸುಟ್ಟಿದೆ. ಒಂದು ಎರಡನೇದು ನಮಗೆ ಕನೆಕ್ಷನ್ ರಾತ್ರಿ ಬೇಡ ಬೆಳಿಗ್ಗೆ ಕೊಡಿ ಅಂತ ಹೇಳಿ. ಕರೆಕ್ಟ್. ನಾನು ಮೋಸ್ಟ್ ಆಫ್ ದ ಟೈಮ್ ಓನ್ಲಿ ಇಫ್ ಐ ಆಮ್ ನಾಟ್ ಬಿಸಿ ನಾನು ಫೋನ್ ಎತ್ತಲ್ಲ. ಬೈ ಅಂಡ್ ಲಾರ್ಜ್ ಐ ಅಟೆಂಡ್ ಕಾಲ್ಸ್. ಬೈ ಅಂಡ್ ಲಾರ್ಜ್ ಅದು ಯಾರೇ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಯಾವುದೋ ರಾಜ್ಯದಿಂದ ಇಲ್ಲೇ ಮಾಡ್ತಾರೆ. ಸೊ ಐ ಟ್ರೈ ಟು ಅಟೆಂಡ್ ಅಂಡ್ ಮ್ಯಾಕ್ಸಿಮಮ್ ಏನಾಗುತ್ತೆ ಅಷ್ಟು ನಮ್ಮ ಕೈಲಿ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಐ ಅಟೆಂಡ್ ಕಾಲ್ಸ್. ನಮ್ ಜನಕ್ಕೆ ಅರ್ಥ ಆಗಲ್ಲ ಸರ್. ತುಂಬಾ ಜನಕ್ಕೆ ಟೀ ಟೋಟ್ಲರ್ ಅಂದ್ರೆ ಏನು ಅಂತ ಹೇಳಿದ್ರೆ ರಾತ್ರಿ ಆದ್ರೆ ಮದ್ಯ ವ್ಯಸನ ಮಾಡದೇ ಇರೋದು ಅಂತ. ಸೊ ಹಗಲತ್ ಕುಡಿಬೋದು ಅಂತ ಅರ್ಥ. ಹಗಲೊತ್ತು ಕುಡಿಯಲ್ಲ, ಆಕ್ಚುಲಿ ಕುಡಿಯಲ್ಲ ಅಲ್ಲ ಸರ್. ಅಂದ್ರೆ ಅದು ಒಂದು ಕಡೆ ಫಿಟ್ನೆಸ್ ಗೆ ಹೆಲ್ಪ್ ಆಗುತ್ತಾ ಕುಡಿತಾ ಇಲ್ಲದೆ ಇರೋದು? ಡೆಫಿನೆಟ್ಲಿ. ಎನಿ ರಾಂಗ್ ಹ್ಯಾಬಿಟ್ಸ್ ಆಲ್ವೇಸ್ ಇಂಪ್ಯಾಕ್ಟ್ ಆಗುತ್ತೆ. ಹೆಲ್ತ್ ಮೇಲೆ ಅಂತ ಇಂಪ್ಯಾಕ್ಟ್ ಆಗುತ್ತೆ. ಚೂಯಿಂಗ್ ಟೊಬ್ಯಾಕೋ ಇರ್ಬೋದು, ಈಟಿಂಗ್ ಲಾಟ್ ಆಫ್ ಸ್ವೀಟ್ಸ್ ಇರ್ಬೋದು, ಈಟಿಂಗ್ ಲಾಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು. ಎನಿಥಿಂಗ್ ಇನ್ ಎಕ್ಸಸ್ ವಿಚ್ ಇಸ್ ನಾಟ್ ಗುಡ್ ಟು ಹೆಲ್ತ್, ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಎಫೆಕ್ಟ್. ಅಂಡ್ ಎಸ್ಪೆಷಲಿ ಸ್ಮೋಕಿಂಗ್, ಡ್ರಿಂಕಿಂಗ್ ಇಸ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್. ಓಕೆ ಸರ್, ಧಾರವಾಡ ಜಿಲ್ಲಾ ಉಸ್ತುವಾರಿ ವಿಚಾರದಲ್ಲಿ ಒಂದು ಸಣ್ಣ ಪೈಪೋಟಿ ಇತ್ತು ಬಿಟ್ರೆ ಬೇರೆ ಯಾವ ತರದ್ದು ಲೈಕ್ ಸಂತೋಷ್ ಲಾಡ್ ಅವರು ಅದಕ್ಕೆ ಪೈಪೋಟಿ ಮಾಡಿದ್ರು, ಇದಕ್ಕೆ ಲಾಬಿ ಮಾಡಿದ್ರು ಅನ್ನುವಂತ ಸುದ್ದಿಗಳು ಜಾಸ್ತಿ ಬರಲ್ಲ. ಯಾಕೆ ಸರ್? ನಾನು ಅದಕ್ಕೂ ಪೈಪೋಟಿ ಮಾಡಿಲ್ಲ. ಏನೋ ಸುದ್ದಿ ಹೆಂಗ್ ಬಂದಿದೆ ಗೊತ್ತಲ್ಲ. ಆಲ್ ದ ಕಾಲ್ ಇಸ್ ಟೇಕನ್ ಬೈ ಸಿಎಂ ಓನ್ಲಿ ಅಂಡ್ ಆಸ್ ವೆಲ್ ಆಸ್ ನಮ್ಮ ಪಾರ್ಟಿ. ಯಾವ ಜಿಲ್ಲೆ ಕೊಟ್ಟರು ಮಾಡ್ಬೇಕಾಗಿತ್ತು. ಸೊ ಐ ಶುಡ್ ಥ್ಯಾಂಕ್ ದಮ್. ನಾನು ಗೆದ್ದಿರ್ತಕ್ಕಂಥ ಜಿಲ್ಲೆನ ಕೊಟ್ಟಿದ್ದಾರೆ. ವಾಟ್ ಎವರ್ ಬೆಸ್ಟ್ ಇನ್ ಮೈ ಎಬಿಲಿಟಿ ಅಂಡ್ ಕೆಪಾಸಿಟಿ ಇದೆ, ಮಾಡ್ತಾ ಇದೀವಿ. ಓಕೆ ಸರ್, ತುಂಬಾ ಜನ ಚಾಪರ್ ಇದ್ರು ಕೂಡ ಅದನ್ನ ತೋರಿಸ್ಕೊಳಕ್ ಹಿಂದೆ ಮುಂದೆ ನೋಡ್ತಾರೆ. ಬಟ್ ನೀವು ಹಾಗಲ್ಲ, ನನ್ನ ಹತ್ರ ಚಾಪರ್ ಇದೆ, ಚಾಪರ್ ಅಲ್ಲೇ ಬರ್ತೀನಿ ಅಂತ ಬರ್ತೀರಿ. ಹೇಗೆ ಅಷ್ಟು ಡೇರ್ ಅಲ್ಲ, ಅಪ್ಬ್ರಿಂಗಿಂಗ್. ಐ ಥಿಂಕ್ ಐ ಆಮ್ ಲಿಟಲ್ ಬಿಟ್ ಕ್ಲೀನ್ ಹ್ಯಾಂಡ್ ಅಂತ ಅಲ್ಲ, ಮೈಂಡ್ ಅಂಡ್ ಹ್ಯಾಂಡ್ ಕ್ಲೀನ್. ಮೈಂಡ್, ಇಫ್ ಯರ್ ಮೈಂಡ್ ಇಸ್ ಕ್ಲಿಯರ್, ಐ ಥಿಂಕ್ ಅವನ ಫಿಯರ್ ಇದೆ ಈಗ. ಐ ಡೋಂಟ್ ಥಿಂಕ್ ಸೊ ದೋಸ್ ಲಾಸ್ಟ್ 20 years ಬ್ಯಾಕ್ ಇರತಕ್ಕಂಥ ಪೊಲಿಟಿಕಲ್ ಸಿನಾರಿಯೋ ಈಗಿಲ್ಲ. Correct. So people also have accepted as long as when I started it, people said it's wealth na wrong ರೀತಿಯಾಗಿ ಫ್ಲೌಂಟ್ ಮಾಡ್ತಾರೆ ಅಂತ ಹೇಳಿ ನಮಗೆ ಕಮೆಂಟ್ ಕೂಡ ಇತ್ತು. ಐ ರೆಸ್ಪೆಕ್ಟ್ ದಟ್. ಯಾಕಂದ್ರೆ ಜನ ಆ ರೀತಿ ಆಗಿನ ಕಾಲದಾಗ ನಮ್ಮನ್ನ ಆ ರೀತಿ ಇಫ್ ದೇ ಕ್ರಿಟಿಸೈಸ್ಡ್, ಐ ರೆಸ್ಪೆಕ್ಟ್ ಇಟ್. ಯಾಕಂದ್ರೆ ಎವ್ರಿಬಡಿ ಹ್ಯಾವ್ ಗಾಟ್ ಒಪಿನಿಯನ್. ಪಬ್ಲಿಕ್ ಲೈಫ್ ನಾಗ ಇದ್ದಾಗ ಎವ್ರಿಬಡಿ ವಿಲ್ ಹ್ಯಾವ್ ಟು ಸೇ ಸಮಥಿಂಗ್ ಟು ಯು. ಅವ್ರು ಹೇಳಿ ತಪ್ಪಂತಲ್ಲ. ಹೌದು. ಬಟ್ ಐ ವಾಂಟೆಡ್ ಟು ಡೂ ಇಟ್, ಐ ಡಿಡ್ ಇಟ್. ಸೊ ಇಟ್ ಇಸ್ ವೆರಿ ಕಾಮನ್. ಅದೇನು ಬಹಳ. ಓಕೆ ಸರ್, ನೆಲದ ಮೇಲೆ ಕೂತ್ಕೊಂಡು ನ್ಯಾಯ ಪಂಚಾಯತ್ ತುಂಬಾ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳ್ತಾ ಇದ್ರು ತುಂಬಾ ಜನ. ಯಾವ್ದಾದ್ರು ಇನ್ಸಿಡೆಂಟ್ ಗಳು ನೆನಪಿದೆಯಾ ಈ ಕ್ಷಣ ನೆನಪು ಮಾಡ್ಕೊಳ್ಳೋದು? ಬಹಳ ಪಂಚಾಯತಿಗಳು ಹೊಡೆದಾಟ ಆಗಿರೋದು. ಒಂದು ಊರ ಹೆಸರು ಹೇಳಲ್ಲ. ಒಂದು ನಮ್ಮ ಜಿಲ್ಲೆ, ನಮ್ದು ಬಳ್ಳಾರಿ ಜಿಲ್ಲೆಯಲ್ಲಿ ನಾನಿನ್ನ ಸ್ಟೂಡೆಂಟ್ ಆಗಿದ್ದೆ. ಸ್ಟೂಡೆಂಟ್ ಲೀಡರ್ ಕನ್ಸಿಡರ್ ಮಾಡಿದ್ದೆ ನನಗೆ ಕಾಲೇಜ್ ಡೇಸ್ ನಲ್ಲಿ. ನಾಟ್ ಅ ಸ್ಟೂಡೆಂಟ್, ಐ ವಾಸ್ ಆಲ್ರೆಡಿ 20 years ಆಲ್ರೆಡಿ. ಓಕೆ. ಈ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಗಿ ಒಂದು ಊರಲ್ಲಿ ಈ ಬಹಳ ದೊಡ್ಡ ಗಲಾಟೆ ಆಗ್ಬಿಟ್ಟಿತ್ತು. ಆ ಪಂಚಾಯತಿ, ನಾನು 3 ದಿನ ಅದೇ ಊರಲ್ಲಿ ಇದ್ವಿ. ನೆಲದ ಮೇಲೆ ಕುತ್ಕೊಂಡು ಪಂಚಾಯತಿ ಮಾಡಿರತ್ತಪ್ಪ. 3 ದಿನ ನೆಲದ ಮೇಲೆ ಇದ್ವಿ. ಯಾಕಂದ್ರೆ ಆ ತರ ಸಿಚುವೇಶನ್ ಅವಾಗಿತ್ತು. ಮಾಡಿದೀವಿ ಅಂತ. ಸೊ ಬಹಳಷ್ಟಿದೆ. ನಾನೊಬ್ಬನೆಲ್ಲ, ಎಲ್ಲ ರಾಜಕಾರಣಿಗಳು ಮಾಡೇ ಮಾಡ್ತಾರೆ. ಬಟ್ ಸಮ್ ಆಫ್ ದಮ್ ಆರ್ ವೆರಿ ಮೆಮೊರೇಬಲ್ ಒನ್. ಮಾಡಿದ್ವಿ ಬಹಳಷ್ಟು. ಈ ಮದುವೆಗಳು ಗಲಾಟೆ ಆಗಿರ್ಬೋದು, 2 ಸಮುದಾಯಗಳಲ್ಲಿ ಆಗಿರ್ತಕ್ಕಂಥ ಜಗಳಗಳಾಗಿರ್ಬೋದು, ಕೊಡ ತೋಣ ಗಲಾಟೆಗಳಾಗಿರ್ಬೋದು, ಹುಡುಗ ಹುಡುಗಿ ಓಡೋಗಿರೋ ಗಲಾಟೆಗಳಾಗಿರ್ಬೋದು,
ಎಲ್ಲರೂ ಮಾಡ್ತಾರೆ ರಾಜಕೀಯ ಜೀವನ, ನಾವಂತಲ್ಲ, ಎಲ್ಲರೂ ಮಾಡ್ತಾರೆ. ಹ್ಮ್ ಹ್ಮ್ ಮಾಡಿದ್ವಿ, ಬಹಳಷ್ಟು ಆತರ ಮಾಡಿದ್ವಿ.